ಹುಲಿ. ಸಿಂಹ. ವೆರಿ ಗುಡ್. ನಾನು ಹೇಳಿದ್ದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದು ಹುಲಿ. ಚಪ್ಪಾಳೆ ತಗೊಳ್ಳಿ. ಯಾರು ಮೊದಲು ಹುಲಿ ಅಂತ ಹೇಳಿದವರು? ಫಸ್ಟ್ ಕೇಳಿದ ಹುಲಿ ಅಂತ ಹೇಳಿದವರು ಯಾರು? ಪಾಪ ಜೋರಾಗಿ ನಿನ್ನ ಹೆಸರು? ಅಭಿಷೇಕ್ ಎಸ್. 10 ಪ್ರಾಣಿಗಳ ಹೆಸರೇನು? ಜೊತೆ ಏನು ಕೇಳಿಸ್ತೇನೆ. ಸಿಂಹ, ಜಿರಾಫೆ, ಕರಡಿ. ನೀವು ನೋಡಿ ಇವರು ಎಷ್ಟು ಒಳ್ಳೆ ಹುಡುಗ ಎಲ್ಲ ಹೇಳ್ತಾರೆ. ನಾಯಿ ಅಂತ ನನ್ನ ಕಡೆ ನೋಡ್ತಾರೆ. ಹೇಳಿಲ್ಲ ನಾಯಿ. ಮತ್ತು ನೋಡಿ ನಿಮಗೆ ಖುಷಿ. ನಾಯಿ ತಕ್ಷಣ ನೆಚ್ಚಿದ್ದೀರಲ್ಲ. ಇಲ್ಲ ರೀತಿ ಹೇಳ್ಬೇಕೋ ಬಲ್ವಾ? ಆಯ್ತಲ್ಲ. ಎಷ್ಟಲ್ಲ ನಾಯಿ ಒಂದು ನಾಯಿ ಅಲ್ಲ. ಚಪ್ಪಾಳೆ ಕಡೆ ತಟ್ಬಿಡಿ. ನಿಮಗೆ ಇವತ್ತೊಂದು ಚಪ್ಪಾಳೆ ಚೆನ್ನಾಗಿ ತಟ್ಟಿದ್ದೀರಾ, ಭಾಳ ಸಂತೋಷ ಆಯಿತು. ಈ ಥರ 1874 ಚಪ್ಪಾಳೆಗಳಿದೆ. ಅದರಲ್ಲಿ ಒಂದೆರಡು ಚಪ್ಪಾಳೆ ಆಗಿ ತೋರಿಸ್ತೀನಿ ನಾನು. ರೈಟ್. ಈಗ ಎರಡನೇದು ಅದು ಮುಚ್ಚಿಟ್ಕೋಬೇಕು, ಅದು ತೋರಿಸ್ಬಾ. ಹಾಂ, ಈಗ ಎರಡನೇದು ಏನು ಇಟ್ಕೋಬೇಕು ನಾನು? ಇಲ್ಲ ಮರ್ತೇ ಹೋಗ್ತಾ ಇದ್ರು. ಈಗ ಸಿಹಿ ಇಟ್ಕೋಬೇಕಲ್ವಾ? ಸ್ಟವ್ ಉರಿತಾ ಇದೆ. ಬಾಂಡ್ಲಿ ಇನ್ನು ಹೇಳೇ ಇಲ್ಲ. ಬಾಂಡ್ಲಿ ಅದರೊಳಗಡೆ ಪಾಕ ಬಿಸಿಗಿದೆ. ಒಂದು ಬಟ್ಟೆನಲ್ಲಿ ಇಟ್ಟಿಟ್ಕೊಂಡಿದ್ದಾರೆ. ಅದಕ್ಕೆ ತೆಗಿತಾರೆ. ಕೇಳಿ ಪೂರ್ತಿ. ಅದನ್ನು ತೆಗೆದು ಒಂದು ತಟ್ಟೆ ಮೇಲೆ ಒಂದ್ರ ಮೇಲೆ ಇಟ್ಟಿದ್ದಾರೆ. ಅದನ್ನ ಮುರಿದ್ರೆ ಒಳಗಡೆಯಿಂದ ಪಾಕ ಬಂದಿರುತ್ತೆ. ಒಂದು ತಿನ್ನಿಸುತ್ತೆ. ಯಾರು ಗೊತ್ತು? ಕೈ ಬಿಡಿ. ನೀನು ಅಲ್ಲ, ನಿನ್ ಮುಂದುವರೆಗಡೆ ಜಿಲೇಬಿ ಕುತ್ಕೋ. ನಾನು ಹೀಗಂತ ನೀವು ಒಂದು ಕುರಿ ಹಳ್ಳಕ್ಕೆ ಬಿಡ್ತಾರೆ. ಎಲ್ಲ ಕುರಿಗಳು ಏನು ಒಗ್ಗಟ್ಟಪ್ಪ ಏನು ಮನೆ? ಜೋರಾಗಿ ಜಹಾಂಗೀರ್. ಅಣ್ಣ ತಮ್ಮ ಹತ್ತತ್ರ ಆಗ್ತಾರ ಅವರು. ಜಿಲೇಬಿ ಅನ್ನೋದು ಕೈ ಎತ್ತಿ. ನಿಮ್ಮ ಸ್ಕೂಲಲ್ಲಿ ಮಾಡಿದಾರ ಇಲ್ಲಿ? ಇವತ್ತು ಕೇಳಿಸ್ಕೊಂಡಿದ್ದಾರಲ್ಲ, ಮಾಡ್ತಾರೆ. ಹಾಂ, ವೆರಿ ಗುಡ್. ಯಾರು ಮೊದಲು ಜಿಲೇಬಿ ಇದ್ದಿದ್ದು? ಫಸ್ಟ್ ಹೇಳ್ದವ್ರು ಯಾರು? ಹಾಂ, ಬಾಪ. ಹತ್ತು ಸಿಹಿ ತಿಂಡಿ ಹೆಸರು? ಗುಲಾಬ್ ಜಾಮೂನ್, ಬಾದಾಮ್ ಪುರಿ, ಪೇಡ, ಜಿಲೇಬಿ. ನಾನು ಹೇಳಿದ್ರ? ಹೇಳ್ಕೊಡ್ಕೊಡು. ಮೈಸೂರು ಪಾಕ್, ಹೋಳಿಗೆ. 5 ಅಷ್ಟೇ. 5 ಹೆಂಗೆ? 6 7 ಎಷ್ಟು ಪಾಯಸ 8 ಸುಮ್ಮನೆ
ಓದಿದ್ಮೇಲೆ ಅಕಸ್ಮಾತ್ ಎಲ್ಲೂ ಕೆಲಸ ಸಿಕ್ಕಿದ್ರೆ ಸಿಹಿ ತಿಂಡಿ ಇಡ್ಬೋದು ಅಂಗಡಿ, ಚೆನ್ನಾಗಿರುತ್ತೆ. ಈ ಕಡೆಗೆ ನಿಂತ್ಕೋಬೇಕು. ಸಾಕೋ ಬೇಕೋ ಕಾರ್ಯಕ್ರಮ? ಬೇಡ ಬೇಡ ಬಿಟ್ಬಿಡ್ತೀನಿ ನಾನು. ಬೇಡ ರೈಟ್, ನೀನು ನಿಂತ್ಕೋಪ್ಪ. ನೀನೆ ಅಲ್ಲ. ಹಾಂ, ನಾನು ಹೇಳಿದಾಗೆ ಹೇಳಬೇಕು. ಹೇಳ್ತೀಯಾ? ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಗೊತ್ತಾಗ್ತಾರೆ, ಗೊತ್ತಿದ್ದು ಗೊತ್ತಾಗ ಗೊತ್ತಿಲ್ಲ ಆ ಕಡೆ ಗೊತ್ತಾಗುತ್ತೆ. ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಗೊತ್ತಾಗ್ತಾರೆ, ಗೊತ್ತಿದ್ದು ಗೊತ್ತಾಗಲ್ಲ ಗೊತ್ತಾಗ. ಈಗ ಮುಂದಿಂದು ಹೂವು. ಭಾಳ ಒಳ್ಳೆ ಹೂವು ಇಟ್ಕೊಂಡಿದ್ದೀವಿ. ಇಷ್ಟಗಲದಿಂದ ಇಷ್ಟಗಲದವರೆಗೂ ಹರಡಿದೆ. ಕಾಂಡ ಇದೆ, ಹಸಿರಿಗಿದೆ, ಮುಳ್ಳಿದೆ, ಹಳದಿಗಿದೆ, ಬೆಳ್ಳಿಗಿದೆ. ಮದುವೆ ಮೀನಾಕ್ಷಿಗೆ ಹಾರ ಹಾಕ್ತಾರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಸಿಗಿಸ್ಕೊಳ್ತಾರೆ, ಯಾರು ಸಿಕ್ಕಿದ್ರೆ ಅವ್ರಿಗೆ ಕೊಡ್ತಾರೆ. ಯಾರಿಗೆ ಗಿಫ್ಟ್ಗಳಿಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ. ಗುಲಾಬಿನ ಯಾರು ರೋಸ್ ಅಂತ ಹೇಳಿದ್ರು ಮೊದಲು? ಬಹಳ ಜನಪ್ರಿಯ. 10 ಹೂ ಹೆಸರು: ತಾವರೆ, ಕಮಲ, ನಾನು ಗಂಡಸು, ಅದಕ್ಕೋಸ್ಕರ ಪಾಪ ಹೂ ಹೆಸರು ಜಾಸ್ತಿ ಹೇಳಕ್ ಬರ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತಲ್ವಾ? ಅಂದ್ರೆ ನೀವೆಲ್ಲ ಡ್ಯಾಶ್ ಡ್ಯಾಶ್. ಈಗ ಯಾರು ಈ ಕಾರ್ಯಕ್ರಮದ ಮಾತೇ ಆಡಿಲ್ಲ ಅಂಥವ್ರ ಕೈ ಎದ್ದು ನಿಂತ್ಕೊಳ್ಳಿ. ಬಾ ನೋಡ್ಬೇಕು. ಪ್ರಣವ ಇದ್ದಾಗ ಪ್ರಣವ್, ನಾನು ಒಂದು ಕತೆ ಹೇಳ್ತೀನಿ, ನೀನು ಅದೇ ರೀತಿ ಕತೆ ಹೇಳಬೇಕು. ಚಿಕ್ಕ ಆಗ್ಬೋದಾ? ನಾನೊಂದು ಕತೆ ಹೇಳ್ತೀನಿ, ಅದೇ ರೀತಿ ಅವನು ಕತೆ ಹೇಳ್ತಾನೆ. ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು. ಆ ರಾಜನಿಗೆ 4 ಜನ ಮಕ್ಕಳು. ಆ ರಾಜನ ಮೊದಲನೇ ಮಗ ಕಾಡಿಗೆ ಹೊರಟನು. ಅವನ ಹಿಂದೆ ಅವನ ಹೆಂಡತಿ ಹಾಗೂ ಅವನ ತಮ್ಮ ಅವರು ಹೊರಟರು. ದಾರಿಯಲ್ಲಿ ರಾಜನು ಒಂದು ಜಿಂಕೆಯನ್ನು ನೋಡಿದನು. ಸರಿಯಾಗಿ ಹೇಳ್ತಾ ಇದ್ದೀನಿ, ಯಾಕೆ ಧೈರ್ಯವಾಗಿ ಹೇಳು, ಗೊತ್ತಾಯ್ತಾ? ಆ ಜಿಂಕೆ ಔಟು. ನೀನು ನಾನು ಕತೆ ಹೇಳ್ತೀನಿ, ನಾ ಏನೇನು ಹೇಳ್ತೀನಿ ಎಲ್ಲ ಹೇಳಬೇಕು ಅಂತ ಹೇಳ್ತಾನೆ. ನಿನ್ನ ಹೆಸರು ಅಂತ ಕೇಳಿದ್ರೆ ಅದ್ಯಾಕೆ ಹೇಳಲಿಲ್ಲ ನೀನು? ಹೋಗಿ ಸೋತೆ. ಅರ್ಥ ಆಯ್ತಾ ನಿಮಗೆ? ನಾನೇನು ಹೇಳಿದೆ, ನಾನು ಕತೆ ಹೇಳ್ತೀನಪ್ಪ, ಅದೇ ರೀತಿ ಹೇಳ್ಬೇಕು. ನೀನು ಒಂದೇ ಹೇಳಿದಾಗ ನಿನ್ನ ಹೆಸರೇನು ಅಂತ ಕೇಳಿದೆ, ನಿನ್ನ ಹೆಸರೇನು ಅಂತ ನನ್ನೇ ಕೇಳಬೇಕಾಗಿತ್ತು. ಈ ರೀತಿ ಅನೇಕ ಥರದ ಕಥೆಗಳಿದೆ. ಈಗ ನಾನು ಕೆಲವು ಆಟಗಳನ್ನ ಆಡಿಸ್ತೇನೆ, ಆವಾಗ ಗೊತ್ತಾಗತ್ತೆ ನಿಮಗೆ. ಈಗ ಈ ಕಡೆಯಿಂದ 5 ಜನ ಯಾರು ಭಾಗವಹಿಸಿಲ್ಲ ಅವ್ರು ನಿಂತ್ಕೋಬೇಕು. ಈ ಕಡೆಯಿಂದ 5 ಜನ, ಈ ಕಡೆಯಿಂದ 5 ಜನ.
ಸೈಡಿಂದ ಎಷ್ಟು ಜನ ಬಂದಿದ್ದೀರಾ? ಇಬ್ರು. ಈ ಸೈಡ್ 3 ಜನ ಬರಬೇಕು. ರೈಟ್. ಈಗ ನೋಡ್ಕೊಳ್ಳಿ, ಅವ್ರು ಕಾಣಿಸಲ್ವಂದ್ರು ಇನ್ನೊಂದು ಸ್ವಲ್ಪ ಟೇಬಲ್ ಸ್ವಲ್ಪ ಹಿಂದೆ ತಗೋ. ಹಾ, ಈಗ ಸಾಲ ಮೆತ್ತಿಗೆ. ರೈಟ್, ಆಯ್ತಾ? ಹಾ, ಈಗ ನೋಡಿ, ಈ ಮಕ್ಕಳು ನಿಮ್ಮ ಶಾಲೆಯ ಮಕ್ಕಳು, ಹೌದಾ? ಕರೀತಾರೆ ಯಾರು ಇಲ್ವಲ್ಲ? ಇಲ್ಲ. ನಿಮ್ಮೆಲ್ಲರ ಪ್ರತಿನಿಧಿ ಇವರು. ನಾನು ಎಲ್ರಿಗೂ ಆಟ ಆಡಿಸಿದ್ರೆ ಚೆನ್ನಾಗತ್ತೆ ಅಂತ ಮಾಡ್ತಾ ಇದ್ದೀನಿ. ನಾನು ನಿಮ್ಗೊಂದು ಆಟ ಆಡಿಸ್ತೀನಿ. ಆಟದಲ್ಲಿ ನೀವು ಗ್ಯಾರಂಟಿ ಏನಾಗಬೇಕು? ಗೆಲ್ಲಬೇಕು. ಗೆಲ್ತೀರಲ್ವಾ? ಆಟ ಇಷ್ಟೇ. ಈ ಸ್ಕೂಲ್ ಹೆಸರೇನು? ರೈಟ್. ಈಗ ನಾನು ಹೇಳಿದ್ದೀನಿ ಮಾಡಬೇಕು. ಕೈ ಮುಂದೆ ಮಾಡಿ, ಮೇಲೆ ಮಾಡಿ, ತಲೆ ಮೇಲೆ ಕೈ ಇಡಿ, ಮಂಡಿ ಮೇಲೆ ಕೈ ಇಡಿ, ಕೈ ಬಿಡಿ. ಗೊತ್ತಾಯ್ತಾ? ಆದರೆ ನಾನು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಗರಗ ಅಲ್ವಾ? ಹಾ, ಗರಗ ಅಂತ ಹೇಳ್ಬಿಟ್ಟು ಏನು ಹೇಳ್ತೀನೋ ಅದು ಮಾತ್ರ ಮಾಡಬೇಕು. ಗರಗ ಅಂತ ಹೇಳಿದ್ರೆ ಇದ್ರೆ ಮಾಡಬಾರ್ದು. ಉದಾಹರಣೆಗೆ ಗರಗ ಕೈ ಮುಂದೆ ಮಾಡಿ, ಮೇಲೆ ಕೈ ಮಾಡಿ, ಮಾಡಿದ್ರೆ ಔಟು. ಗರಗ ಅಂತ ಹೇಳಿದ್ರೆ ಮಾತ್ರ ಮಾಡಬೇಕು. ಓಕೆ? ರೈಟ್. ಕೈ ಮುಂದೆ ಮಾಡಿ. ಹಾಂ, ಬನ್ನಿ. ನೋಡಿ, ಈ ಆಟದಲ್ಲಿ ಏನಂದ್ರೆ ನಾವು ಯಾರು ಹೇಳ್ಬಾರ್ದು. ಎಕ್ಸೈಟ್ಮೆಂಟ್ ಟ್ರಯಲ್, ಆಮೇಲೆ ರಿಯಲ್ ಅವರೇ ಕೇಳಬೇಕು, ಮತ್ತೆ ಬೇರೆ ಹೋಗ್ಬಾರ್ದು. ನೀವು ಔಟ್ ಆದ್ರೆ ನೀವೇ ಒಂದು ಕೂತ್ಕೋಬೇಕು. ಗೊತ್ತಾಯ್ತಾ? ಗರ್ಗ ಕೈ ಮುಂದೆ, ಗರ್ಗ ಕೈ ಮೇಲೆ, ತಲೆ ಮೇಲೆ ಕೈ, ಗರ್ಗ ತಲೆ ಮೇಲೆ ಕೈ, ಗರ್ಗ ಮಂಡಿ ಮೇಲೆ ಕೈ, ಕೈ ಬಿಡಿ. ಹಾಂ, ಬನ್ನಿ ಬೇಕು. ಗರ್ಗ ಕೈ ಬಿಡಿ, ಕೈ ಮುಂದೆ, ಗರ್ಗ ಕೈ ಮುಂದೆ, ಗರ್ಗ ಕೈ ಮೇಲೆ, ಗರ್ಗ ತಲೆ ಮೇಲೆ ಕೈ, ಗರ್ಗ ಮಂಡಿ ಮೇಲೆ ಕೈ, ಗರ್ಗ ಕೈ ಮುಂದೆ, ಕೈ ಬಿಡಿ. ಹಾಂ, ಗರ್ಗ ಕೈ ಬಿಡಿ. ಗರ್ಗ ಒಂದೆದ್ದು ಮುಂದೆ ಬನ್ನಿ, ಗರ್ಗ ಒಂದೆದ್ದು ಮುಂದೆ ಬನ್ನಿ, ಗರ್ಗ ಒಂದೆದ್ದು ಹಿಂದೆ ಹೋಗಿ, ಮತ್ತೆ ಸಣ್ಣದಾಗಿ ಕಟ್ಟೇಳಿ ಇನ್ನೊಂದು ಹೆಜ್ಜೆ ಹಿಂದೆ ಹೋಗಿ. ಹಾಂ, ಬನ್ನಿ. ಗರ್ಗ ಕೈ ಮುಂದೆ, ಕೈ ಮೇಲೆ, ಗರ್ಗ ಕೈ ಬಿಡಿ. ನಿನ್ನ ಹೆಸರೇನು? ಜ್ವರ. ಸಿದ್ಧಾಂತ್, ಪವನ್, ರಾಕೇಶ್, ರೋಹಿತ್, ಅಖಿಲ್, ಪ್ರಜ್ವಲ್, ಶರ್ವಿನ್. ಇಷ್ಟು ಜನ ಔಟು. ಗರ್ಗ ನಿನ್ನ ನಂಬರ್, ನಿನ್ನ ಹೆಸರೇನು ಅಂತ ಕೇಳಿ. ಈಗ ಅವರು ಇಲ್ಲ, ಆ 5 ಜನ ಇಲ್ಲ. ಆದರೆ ಯಾರು ಭಾಗವಹಿಸಿಲ್ಲ ಅಂಥವ್ರು 5 ಜನ ಬನ್ನಿ. ಒಂದವರೇ ಬರಬಾರ್ದು, 5 ಜನ. ಅನುಜ್ ಎಲ್ಲರಿಗೂ ಸಿಗತ್ತೆ, ಹುಡುಗರು ಹೋಗ್ರಿ, ಎಲ್ಲರೂ ಸಿಗತ್ತೆ. ಎಲ್ರಿಗೂ ಚಾನ್ಸ್ ಕೊಡ್ತೀನಿ. ನೀವು 10th ಹುಡುಗರು ಕಳ್ಸಿ. 10th 1 2 3 4 5 6 7 8 9 10 11 12 ಯಾರೂ ಇಟ್ಟಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಕಳ್ಳರು. ಜಾಗ ಸಾಲ್ತಿದ್ವಿ. ಒಮ್ಮೆ
ರೈಟ್. ಈಗ ನಿಮಗೆ ಒಂದು ಆಟ. ಆಟ ಏನು ಅಂತ ಹೇಳಿದ್ರೆ ಒಬ್ಬ ಬರ ನೀನು ಬರ ನೀನು ಬರ ನೀನು ಬರ ನೀನು ಬರ ನೀನು ತಗ್ತಾ ಇಲ್ಲ ನೀನು ಎಲ್ಲ ಆಗ್ತೀನಿ. ರೈಟ್. ಈಗ ಆಟ ನೋಡ್ಕೊಳ್ಳಿ. ನಾನು ಮಾಡಿಸ್ತಾ ಇರೋದೆಲ್ಲವೂ ಸಹ ಕಡೆ ಕೇಳ್ತೀನಿ ಯಾಕೆ ಆಟ ಆಡಿಸ್ತಾ ಇದ್ದೀನಿ ಅಂತ. ಸುಮ್ಮನೆ ಖುಷಿಗಲ್ಲ, ನಿಮ್ಮ ಮೇಷ್ಟ್ರು ಕರ್ಸಿದ್ದಾರೆ ಅಂತಲ್ಲ, ಕಡೆಯಲ್ಲಿ ಎಲ್ಲ ಹೇಳಬೇಕು ನೀವು ನನಗೆ ಯಾಕೆ ಮಾಡಿಸ್ದೆ ಅಂತ. ಆಮೇಲೆ ನಾನು ಹೇಳ್ತೇನೆ. ಈಗ ಈ 16 ಜನ ಇದ್ದಾರೆ. ಈ 16 ಜನಕ್ಕೆ 4 ನಕ್ಕೆಷ್ಟು 4 ಟೀಮ್ ಇದೆ. ತುಂಬ ಸುಲಭ, ಇಷ್ಟು ಜನ ಬೇಕಾದ್ರೂ ಮಾಡಿಸ್ಬೋದು. ಆದ್ರೆ ಇವ್ರು ಮಾತ್ರ ಮಾಡ್ತೀನಿ. ನೆನಪಿನ ಶಕ್ತಿ ಹೇಗಿರಬೇಕು ಅನ್ನೋದು ತೋರಿಸ್ತೀನಿ ನಾನು. ಪೆನ್ನು ಬಾಯಿ ಹತ್ರ ಕೊಡ್ದು, ಕಣ್ಣು ಹತ್ರ ಕೊಡ್ದು, ಮೂಗು ಹತ್ರ ಕೊಡ್ದು. ರೈಟ್. ಒಂದು ಹೇಳಿ. ಇವತ್ತು ಬಿಸಿಬೇಳೆ ಬರ್ತಾರ ಕೊಟ್ಟಿಲ್ಲ, ಕಮ್ಮಿ ಕೊಟ್ಟ. ಜೋರಾಗಿ 1 2 3 1 2 3 4 1 2 3 4 1 2 3 4. ವೆರಿ ಗುಡ್. ಈಗ ಒಂದು ಅಂತ ಯಾರು ಹೇಳಿದಿರಾ? ನಿಮಗೆ ನಾನು ಹೇಳುವ ಶಬ್ದವನ್ನ 100 ಮಾತ್ರ ಹೇಳಬೇಕು. 2 3 4 ಹೇಳಬಾರ್ದು. ಗೊತ್ತಾಯ್ತಾ? 1 ನೋಡಲ ಕೈ ಎತ್ತಿ. 1 2 1 2 ಕೈ ಬಿಡಿ. ಈಗ 1 ಅಂತ ಹೇಳಿದ್ರೆ ನಾವು ಒಂದು ಶಬ್ದ ಹೇಳ್ಕೊಡ್ತೀನಿ, ಹೇಳಬೇಕು. ಪಿಂಗ್ ಹೇಳಿ. ಪಿಂಗ್. ಜೋರಾಗಿ ಹೇಳಿ. ಪಿಂಗ್. ಇನ್ನೊಂದ್ಸಲ ಹೇಳಿ. ಪಿಂಗ್. ಇನ್ನೊಂದ್ಸಲ ಹೇಳಿ. ಪಿಂಗ್. ನೀನು ಹೇಳ್ತಾ ಇಲ್ಲ, ಜೋರಾಗಿ ಹೇಳ್ಬೇಕು. ಎಲ್ಲರೂ ಹೇಳ್ತಾ ಇಲ್ಲ. ಇನ್ನೊಂದ್ಸಲ ಹೇಳಿ. ಪಿಂಗ್. ನೀನು ಗೆಲ್ಬೇಕು. ನಂಗೆ ತುಂಬಾ ಆಸೆ ನಿಮ್ಮ ಮೇಲೆ. ಎಸ್. ಈಗ 2 ಅಂತ ಒಂದು ಹೇಳ್ತೀನಿ ನಾನು. ಅವ್ರು 1 3 4 ಹೇಳಬಾರ್ದು. 2 ಕೈ ಎತ್ತಿ. ಕೈ ಬಿಡಿ. 2 ಪಾನ್ ಹೇಳಿ. ಜೋರಾಗಿ ಜೋರಾಗಿ. ಇನ್ನೊಂದ್ಸಲ ಸಾಕು. ಈಗ 3 ಒಂದು ಹೇಳ್ಕೊಡ್ತೀನಿ. ಅವ್ರು 1 2 4 ಹೇಳಬಾರ್ದು. 3 ಕೈ ಎತ್ತಿ. ಕೈ ಬಿಡಿ. ಬ್ಯಾಂಗ್ ಹೇಳಿ. ಇನ್ನೊಂದ್ಸಲ ಹೇಳಿ. ಈಗ 4 ಕೈ. ಈಗ 4 ನೀವು ಒಂದು ಕೈ ಎತ್ತಿ ಒಂದು ಸ್ವಲ್ಪ ನೋವುತ್ತಾ? 4 ಕೈ. ಈಗ 4 ನೀವೊಂದು 3 ಹೆಸರು ಹೇಳಬೇಕು. ಯಾವ್ದಾರ ಒಂದು. ನೀನು ಹೇಳಿದ್ದು ಇವ್ರು ಹೇಳೋದಿಲ್ಲ, ಇವ್ರು ಹೇಳಿದ್ದು ಇವ್ರು ಹೇಳೋದಿಲ್ಲ, ಇವ್ರು ಹೇಳಿದ್ದು ಇವ್ರು ಹೇಳೋದಿಲ್ಲ, ಇವ್ರು ಹೇಳಿದ್ದು ನೀನು ಹೇಳೋದಿಲ್ಲ. ಗೊತ್ತಾಯ್ತಾ? 4 ಒಂದು ಸಲ ಜೋರಾಗಿ ನೀವು ಒಂದು 3 ಹೆಸರು ಹೇಳಿ. ಜೋರಾಗಿ. ಜೊತೆ ಬೆಳಗಾವ್, ಗೋಕಾಕ್, ಧಾರವಾಡ. ವೆರಿ ಗುಡ್. ಈಗ ನೋಡ್ಬಿಡಿ ಆಟ. 1 2 3 4 ಗದಗ. ಈ ಗದಗ ಇವರಿಷ್ಟು ಒಂದು ಟೀಮು. ಗೊತ್ತಾಯ್ತಾ? ಹಾಗೆ 1 2 3 4 ಇವರಿಬ್ರು ಒಂದು ಟೀಮು. 1 2 3 4 ಇವರೊಂದು ಟೀಮು. 1 2 3 4 ಇವರೊಂದು ಟೀಮು. ಈ 4 ಟೀಮ್ನವರು ಈಗ ಸ್ಪರ್ಧೆ ಏನು ಅಂತ ಹೇಳಿದ್ರೆ ಗದಗ, ಬೆಳಗಾಂ, ಗೋಕಾಕ್, ಧಾರವಾಡ. ಈ ಇದರಲ್ಲಿ ಒಂದು ಹೆಸರು ನಾನು ಹೇಳ್ತೇನೆ, ಧಾರವಾಡ ಅಂತೀವಿ. ಧಾರವಾಡ ಏನಲ್ಲ, ಧಾರವಾಡ ಅಂದ ತಕ್ಷಣ ಇವನೇನು ಹೇಳಬೇಕು? ಪಿಂಗ್ ಹೇಳಬೇಕು. ಇವನು ಪಾಂಗ್ ಹೇಳಬೇಕು. ಇವನು ಪ್ಯಾಂಗ್ ಹೇಳಬೇಕು. ಇವನು ಇಲ್ಲಿರೋ ಊರ ಹೆಸರು ಯಾವ್ದಾರ ಹೇಳಬೇಕು. ಗದಗ ಅಂತ ಹೇಳ್ತಾರೆ. ಗದಗ ಅಂದ್ರೆ ಯಾರು? ನೀನಲ್ಲ. ಗದಗ ತಕ್ಷಣ ನೀವು ಪಿಂಗ್ ಹೇಳಬೇಕು, ನೀನ್ ಪಾಂಗ್, ನೀನ್ ಪ್ಯಾಂಗ್. ನೀನು ಇಲ್ಲಿರೋ ಇನ್ಯಾವ್ದಾರ ಹೆಸರು ಹೇಳಬೇಕು. ಹೇಳಿದ್ದೇ ಹೇಳ್ಬೋದು, ತಪ್ಪೇನಿಲ್ಲ. ಆದ್ರೆ ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ರೆ ಇಡೀ ಟೀಮ್ ಔಟ್. ಗೊತ್ತಾಯ್ತು? ಈಗ ಪಿಂಗೆ ಹೇಳಬೇಕು, ಪಾಂಗೆ ಹೇಳಬೇಕು, ಪ್ಯಾಂಗ್ ಹೇಳಬೇಕು. ಈಗ ನೀವು 4 ಜನ ಮಾತಾಡ್ತೀವಿ. ಯಾರ್ಯಾರು ನಿಮ್ಗೆ ಗೊತ್ತಾಗ್ತದೆ ಅಷ್ಟೇ. ಈಗ ಹಿಂಗೆ ಹೇಳಬೇಕು, ಈಗ ನೀರು ಹೇಳಬೇಕು, ಸೀನೇನು ಹೇಳಬೇಕು. ಗೊತ್ತಾಯ್ತಾ? ಜೋರಾಗಿ ಹೇಳ್ಬೇಕು. ಈಗ ಇವರೆಲ್ಲ ಗೆಲ್ಬೇಕು, ಸೋಲ್ಬೇಕಾ? ಸೋಲ್ಬೇಕಾ? ಬಾಗಿ ಕಾಮನಕ್ಕ ಈಗ ನೋಡ್ಕೊಳ್ಳಿ. ನಾನು ಮೊದಲನೇ ಸಲ ಮಾತ್ರ ಊರ ಹೆಸರಿಡ್ತೀನಿ, ಆಮೇಲೆ ನೀವು ಹೇಳ್ಕೊಂಡು ಹೋಗ್ಬೇಕು. ಬೆಳಗಾಂ ಹೇಳಿದ್ದೀರಲ್ವಾ? ಬೆಳಗಾಂ. ಪಿಂಗ್ ಪಾಂಗ್ ಗೋಕಾಕ್. ಬೇಗ ಗೋಕಾಕ್ ಯಾರು?
ರೈಟ್. ಈಗ ಮಾಡಿ ಧಾರವಾಡ ಇದೆ ತಾನೆ. ಈಗ ಹೇಳ್ಬೇಕಾದ್ರೆ ಇಲ್ಲೊಂದು ಫಿಕ್ಸ್ ಆಯ್ತು. ಹಿಂಗೆ ಹೊಡೆದಾಯ್ತು ಆ ಮಾಡೋ ಹಾಗಿಲ್ಲ, ಏನು ಮಾಡೋಂಗಿಲ್ಲ, ಚಕ್ ಅಂತ ಹೇಳಬೇಕು. ಯಾರು ಹೊಡೆದಿದ್ದೀಗೆ ಯಾರು ಮಾಡೋಗಿಲ್ಲ. ರೈಟ್. ಆಗ ಶುರು ಮೊದಲಿಂದ ತಕ್ಷಣ ಪಿಂಗ್ ಪಾಂಗ್ ಪ್ಯಾಂಟ್ ಧಾರವಾಡ, ಪಿಂಗ್ ಪಾಂಗ್ ಪ್ಯಾಂಟ್ ಗದಗ, ಪಿಂಗ್ ಪಾಂಗ್ ಪ್ಯಾಂಟ್ ಬೆಳಗಾವಿ, ಪಿಂಗ್ ಪಾಂಗ್ ಪ್ಯಾಂಟ್ ಗದಗ, ಪಿಂಗ್ ಪಾಂಗ್ ಪ್ಯಾಂಟ್ ಗದಗ ಹೇಳ್ತಾ ಹೋಗ್ತೀನಿ. ಗೊತ್ತಾಯ್ತಾ? ಏನಾರ ಮಾಡಿ ಅವ್ರನ್ನ ಸೋಲಿಸಿ, ನೀವೇನಾರ ಮಾಡಿ ಅವ್ರನ್ನ ಸೋಲಿಸಿ. ಗೊತ್ತಾಯ್ತಾ? ಬಟ್ ನನ್ನ ಸೋಲಿಸ್ಬೇಕು. ರೈಟ್. ಬೆಳಗಾವಿ ಪಿಂಗ್ ಪಾಂಗ್ ಪ್ಯಾಂಗ್ ಗೋಕಾಕ್, ಪಿಂಗ್ ಪಾಂಗ್ ಪ್ಯಾಂಗ್ ಗದಗ, ಪಿಂಗ್ ಪಾಂಗ್ ಪ್ಯಾಂಗ್ ಬೆಳಗಾವ್, ಪಿಂಗ್ ಪಾಂಗ್ ಪ್ಯಾಂಗ್ ಗೋಕಾಕ್, ಪಿಂಗ್ ಪಾಂಗ್ ಪ್ಯಾಂಗ್ ಧಾರವಾಡ, ಪಿಂಗ್ ಪಾಂಗ್ ಪ್ಯಾಂಗ್ ಗೋಕಾಕ್, ಪಾಂಗ್ ಪ್ಯಾಂಗ್ ಧಾರವಾಡ, ಪಿಂಗ್ ಪಾಂಗ್ ಪ್ಯಾಂಗ್ ಹಾಸ್ಟೆಲ್ ಪಿಂಗ್ ಪಾಂಗ್ ಪ್ಯಾಂಗ್ ಗದಗ, ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ. ಧೋನಿ ಹುಟ್ಟಿದ್ರೆ ಆಮೇಲೆ ಶಹೀದ ಧಾರವಾಡ, ನೀವು ಬೆಳಗಾವಿ. ಬೆಳಗಾವಿ ಪಿಂಗ್ ಪಾಂಗ್ ಪ್ಯಾಂಗ್ ಧಾರವಾಡ, ಪಿಂಗ್ ಪಾಂಗ್ ಪ್ಯಾಂಗ್ ಬೆಳಗಾವಿ, ಪಿಂಗ್ ಪಾಂಗ್ ಪ್ಯಾಂಗ್ ಧಾರವಾಡ, ಪಿಂಗ್ ಪಾಂಗ್ ಪ್ಯಾಂಗ್ ಪಿಂಗ್ ಪಾಂಗ್ ಪ್ಯಾಂಗ್ ಧಾರವಾಡ, ಪಿಂಗ್ ಪಾಂಗ್ ಪ್ಯಾಂಗ್ ಧಾರವಾಡ. ಸೀಟಿ ಹಾಕಲ್ಲ, ಎಲ್ಲ ಬನ್ನಿ 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 ಕೇಳಲ್ಲ. 5 ನಿಮಿಷಕ್ಕೆ ಕೂತ್ಕೋಬೇಕು. ಗೊತ್ತಾಯ್ತಾ? ಒಬ್ಬರು ನಿಂತ್ಕೊಂಡಿರ್ಬಾರ್ದು, ಅಲ್ಲ ಕೂತ್ಕೊಂಡಿರ್ಬಾರ್ದು, ನಿಂತ್ಕೊಂಡು ಓಡಾಡ್ಕೊಂಡ್ಬರ್ಬೇಕು. 5 ನಿಮಿಷ. ಸೀಟಿ ಹಾಕಲ್ಲ, ಏನು ಹಾಕಲ್ಲ. ಹೇಳಿ ಹೋಗಿ ಬನ್ನಿ.